ಬಿಜೆಪಿ ದೇಣಿಗೆ 53% ಏರಿಕೆ. ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳಿಗೆ ಭಾರೀ ಕುಸಿತ. ಶಾಕಿಂಗ್ ಮಾಹಿತಿ ಬಿಚ್ಚಿಟ್ಟ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ದೇಣಿಗೆ 53% ಏರಿಕೆಯಾಗಿದೆ. ಇದೇ ಟೈಮಲ್ಲಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳ ದೇಣಿಗೆ ಭಾರಿ ಕುಸಿತ ಕಂಡಿದೆ. ಇದು ಹೇಗೆ ಸಾಧ್ಯ? ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಿಚ್ಚಿಟ್ಟ ಸ್ಫೋಟಕ ಮಾಹಿತಿ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾಂಗ್ರೆಸ್ ಸೇರಿದಂತೆ ಹಲವು ಪ್ರಮುಖ ರಾಜಕೀಯ ಪಕ್ಷಗಳು 2023-24ನೇ ಸಾಲಿನಲ್ಲಿ ಪಡೆದಿದ್ದಕ್ಕಿಂತಲೂ ಕಡಿಮೆ ದೇಣಿಗೆಯನ್ನ 2024-25ರಲ್ಲಿ ಪಡೆದುಕೊಂಡಿವೆ. ಆದರೆ ಆಡಳಿತಾರೂಢ ಪಕ್ಷವಾಗಿರುವ ಬಿಜೆಪಿ ಇದೇ ಅವಧಿಯಲ್ಲಿ ಕಳೆದ ವರ್ಷಕ್ಕಿಂತಲೂ 53% ಹೆಚ್ಚು ದೇಣಿಗೆ ಪಡೆದಿದೆ. ದೇಣಿಗೆ ಸಂಗ್ರಹ ಮತ್ತು ಲೆಕ್ಕ ಪರಿಶೋಧನಾ ವರದಿಯನ್ನ ರಾಜಕೀಯ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿವೆ. ಆ ಪ್ರಕಾರ 2024ರ ಲೋಕಸಭಾ ಚುನಾವಣೆ ಸಮೀಪದಲ್ಲೇ ಅಂದ್ರೆ 2023-24ನೇ ಆರ್ಥಿಕ ವರ್ಷದ ಕೊನೆಯ ತ್ರೈಮಾಸಿಕ ಹಾಗೂ 2024-25ರ ಮೊದಲ ತ್ರೈಮಾಸಿಕದ ಅವಧಿಯಲ್ಲಿ ರಾಜಕೀಯ ಪಕ್ಷಗಳು ಹೆಚ್ಚು ದೇಣಿಗೆ ಪಡೆದಿರುವುದು ವರದಿಯಾಗಿದೆ. ಕಾಂಗ್ರೆಸ್, ತೃಣಮೂಲ ಕಾಂಗ್ರೆಸ್, ವೈಆರ್ಎಸ್ ಕಾಂಗ್ರೆಸ್, ಬಿಜೆಡಿ, ಟಿಡಿಪಿ ಹಾಗೂ ಬಿಆರ್ಎಸ್ ಪಕ್ಷಗಳ ದೇಣಿಗೆ ಸಂಗ್ರಹದಲ್ಲಿ ಇಳಿಕೆ ದಾಖಲಾಗಿದೆ. ಇತ್ತ ಬಿಜೆಪಿ, ಜೆಡಿಯು, ಸಮಾಜವಾದಿ ಪಕ್ಷ, ಸಿಪಿಐ ಸೇರಿ ಇನ್ನು ಕೆಲವು ಪಕ್ಷಗಳ ದೇಣಿಗೆ ಹೆಚ್ಚಳವಾಗಿದೆ. ಕಾಂಗ್ರೆಸ್ಗೆ ದೊರೆತಿರುವ ದೇಣಿಗೆಗಿಂತಲೂ ಬಿಜೆಪಿ ಪಡೆದಿರುವ ದೇಣಿಗೆ 12 ಪಟ್ಟು ಹೆಚ್ಚಾಗಿದೆ. ಕಾಂಗ್ರೆಸ್ ಪಡೆದ ಒಟ್ಟು ದೇಣಿಗೆಯಲ್ಲಿ ರಾಹುಲ್ ಗಾಂಧಿ ಅವರು ಪಕ್ಷಕ್ಕೆ ನೀಡಿದ 2.30 ಲಕ್ಷ, ಪಿ ಚಿದಂಬರಂ ಕೊಟ್ಟ 3 ಕೋಟಿ, ಪ್ರಿಯಾಂಕಾ ಗಾಂಧಿ ನೀಡಿರುವ 2.03 ಲಕ್ಷ, ಕೆಸಿ ವೇಣುಗೋಪಾಲ್ ಅವರು ನೀಡಿದ 1.90 ಲಕ್ಷವೂ ಸೇರಿದೆ. ಏತನ್ಮಧ್ಯೆ ಬಿಜೆಪಿ ಸಲ್ಲಿಸಿರುವ ವರದಿ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಲಭ್ಯವಾಗುತ್ತಿಲ್ಲ ಎನ್ನಲಾಗಿದೆ. ಇದೆಲ್ಲದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯ ರಾಜಕೀಯ ಹೂಡಿಕೆ ಅಥವಾ ಬಿಜೆಪಿಗೆ ಫಂಡ್ ಸಿಗುತ್ತಿರುವ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಭಾರತೀಯ ಚುನಾವಣಾ ಆಯೋಗವು ಇತ್ತೀಚೆಗೆ ಬಹಿರಂಗಪಡಿಸಿರುವ ಮಾಹಿತಿಯು ಭಾರತೀಯ ಜನತಾ ಪಾರ್ಟಿ ಅವಧಿಯಲ್ಲಿ ರಾಜಕೀಯ ಹೂಡಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಅಂತ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ ಎಂಬ ಹಗರಣ ವ್ಯವಸ್ಥೆಯನ್ನು ರದ್ದುಗೊಳಿಸಿದ ನಂತರದ ವರ್ಷ 2024-25ರಲ್ಲಿ ಬಿಜೆಪಿ ಪಡೆದ ದೇಣಿಗೆ 6,088 ಕೋಟಿ ರೂಪಾಯಿ ತಲುಪಿದೆ. ಇದು ಹಿಂದಿನ ವರ್ಷಕ್ಕಿಂತ 53% ಹೆಚ್ಚಳವಾಗಿದೆ ಎನ್ನುವುದು ಆಶ್ಚರ್ಯಕರ ವಿಚಾರ. ಪಾರದರ್ಶಕತೆ ಇಲ್ಲದೆ ಇರುವ ಮತ್ತು ಭ್ರಷ್ಟ ರಾಜಕೀಯ ಹೂಡಿಕೆಗಳನ್ನು ಕಾನೂನಾತ್ಮಕಗೊಳಿಸುತ್ತಿದ್ದ ಕಾರಣಕ್ಕೆ ಎಲೆಕ್ಟ್ರಲ್ ಬಾಂಡ್ಗಳನ್ನು ರದ್ದುಗೊಳಿಸಲಾಗಿದೆ. ಈ ರದ್ದತಿಯ ನಂತರವೂ ಬಿಜೆಪಿಯ ದೇಣಿಗೆಗಳು ಗಣನೀಯವಾಗಿ ಏರಿಕೆಯಾಗಿವೆ. ಎಲೆಕ್ಟ್ರಲ್ ಬಾಂಡ್ಗಳು ಭ್ರಷ್ಟಾಚಾರದ ಕರಾಳ ಯುಗಕ್ಕೆ ಕಾರಣವಾಗಿದೆ. ಕೇಂದ್ರದ ಅಧಿಕಾರ ದುರುಪಯೋಗ ಯಾವುದೇ ಒಂದು ಯೋಜನೆಗೆ ಸೀಮಿತವಾಗಿರದೆ ವ್ಯಾಪಕವಾಗಿ ಹರಡಿದೆ ಎಂಬ ನನ್ನ ಮಾತು ಇದರಿಂದ ಸಾಬೀತಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ಟ್ವೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಬಹಿರಂಗಗೊಂಡಿರುವ ಅಂಕಿಅಂಶಗಳು ಬಿಜೆಪಿ ಮತ್ತು ವಿಪಕ್ಷಗಳ ನಡುವಿನ ಆರ್ಥಿಕ ಅಸಮತೋಲನದ ಗಂಭೀರತೆಯನ್ನು ಹೇಳುತ್ತದೆ. 2024ರ ಲೋಕಸಭಾ ಚುನಾವಣೆಯ ವರ್ಷದಲ್ಲಿ ಬಿಜೆಪಿ ಸುಮಾರು 6,100 ಕೋಟಿ ರೂಪಾಯಿ ನಿಧಿ ಸಂಗ್ರಹಿಸಿದ್ರೆ ಕಾಂಗ್ರೆಸ್ಗೆ ಬಂದಿದ್ದು 522 ಕೋಟಿ ರೂಪಾಯಿ ಮಾತ್ರ. 10ಕ್ಕೂ ಹೆಚ್ಚು ವಿರೋಧ ಪಕ್ಷಗಳ ಒಟ್ಟು ದೇಣಿಗೆಗಳು 1,343 ಕೋಟಿ ರೂಪಾಯಿ ಅಂದ್ರೆ ಬಿಜೆಪಿಯ ಸಂಪತ್ತಿನ 4ನೇ ಒಂದು ಭಾಗಕ್ಕಿಂತಲೂ ಕಡಿಮೆ. ಈ ರೀತಿಯ ಸಂಪತ್ತಿನ ಏಕಮುಖ ಸಂಗ್ರಹಣೆಯು ಸಮಾನ ಅವಕಾಶ ಮತ್ತು ಭ್ರಷ್ಟಾಚಾರದ ಸ್ಪರ್ಧಾತ್ಮಕ ಆಶಯಗಳನ್ನು ಹತ್ತಿಕ್ಕುತ್ತದೆ. ಕಳೆದ ವರ್ಷ ಎಲೆಕ್ಟ್ರಲ್ ಬಾಂಡ್ಗೆ ಸಂಬಂಧಿಸಿದ ಮಾಹಿತಿ ಹೊರಬಂದ ನಂತರ ನಿಧಿ ಸಂಗ್ರಹಣೆಯ ವ್ಯವಸ್ಥಿತ ಮಾದರಿಯನ್ನ ಇದು ಬಹಿರಂಗಗೊಳಿಸಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅಂಕಿಅಂಶಗಳನ್ನು ಜನರ ಮುಂದಿಟ್ಟಿದ್ದಾರೆ. ಇದೇ ರೀತಿ ಬಿಜೆಪಿಯ ನಿಧಿ ಸಂಗ್ರಹಣೆ 4 ರೀತಿಗಳಲ್ಲಿ ನಡೆಯುತ್ತದೆ. ಅದು ಹೇಗೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ತಮ್ಮ ಟ್ವೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಮೊದಲಿಗೆ ಕಂಪನಿಗಳು ದೇಣಿಗೆ ನೀಡುತ್ತವೆ, ಬಳಿಕ ಸರ್ಕಾರದಿಂದ ಗುತ್ತಿಗೆ ಕಾಮಗಾರಿ ಪಡೆಯುತ್ತವೆ ಅಥವಾ ಅವುಗಳಿಗೆ ಅನುಕೂಲವಾಗುವಂತಹ ನೀತಿ ನಿಯಮಗಳನ್ನು ರೂಪಿಸಲಾಗುತ್ತದೆ. ಐಟಿ, ಇಡಿ, ಸಿಬಿಐ ಮುಂತಾದ ತನಿಖಾ ಸಂಸ್ಥೆಗಳು ದಾಳಿ ಮಾಡುತ್ತವೆ, ಬಳಿಕ ಪಕ್ಷಕ್ಕೆ ದೇಣಿಗೆ ಬರುತ್ತದೆ. ಅನೇಕ ಸಂದರ್ಭಗಳಲ್ಲಿ ಮೊದಲು ಟೆಂಡರ್ ನೀಡಿ ಬಳಿಕ ದೇಣಿಗೆ ಪಡೆಯಲಾಗಿದೆ. ಹೀಗೆ ಭ್ರಷ್ಟಾಚಾರವನ್ನ ಬ್ಯಾಂಕಿಂಗ್ ವಹಿವಾಟಾಗಿ ಪರಿವರ್ತಿಸಿದೆ. ಬೇನಾಮಿ ಮತ್ತು ನಕಲಿ ಕಂಪನಿಗಳನ್ನ ಹಣದ ಅಕ್ರಮ ವರ್ಗಾವಣೆಗೆ ಅಥವಾ ಸಾಗಾಟಕ್ಕೆ ಬಳಕೆ ಮಾಡಲಾಯಿತು. ಇವು ಒಂದಕ್ಕೊಂದು ಸಂಬಂಧವಿಲ್ಲದ ಘಟನೆಗಳಲ್ಲ, ಎಲ್ಲವೂ ಒಂದು ವ್ಯವಸ್ಥಿತ ಸಂಚಿನ ಮಾದರಿ. ಎಲೆಕ್ಟ್ರಲ್ ಬಾಂಡ್ಗಳನ್ನು ರದ್ದುಗೊಳಿಸಿದ್ರು ಅದರ ಮೂಲ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ. ತನಿಖಾ ಸಂಸ್ಥೆಗಳ ಮೇಲಿನ ನಿಯಂತ್ರಣ, ವಿವೇಚನಾಧಿಕಾರ ಮತ್ತು ಒತ್ತಡ ಹೇರುವ ತಂತ್ರಗಳ ಮೂಲಕ ಗುರಿ ಸಾಧಿಸಲಾಗುತ್ತಿದೆ. ಹಣ ಸಂಗ್ರಹಣೆಯ ತಂತ್ರಗಳೇನೇ ಇರಲಿ, ಭಯ ಮತ್ತು ಪಕ್ಷಪಾತಿ ನಿಲುವುಗಳು ಸರ್ಕಾರದ ಸಾಧನೆಗಳಾದಾಗ ಹಣದ ಹರಿವು ಸರಾಗವಾಗುತ್ತದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಹಣದ ಪ್ರಾಬಲ್ಯವು 2024ರ ಲೋಕಸಭಾ ಚುನಾವಣೆಯ ಮೇಲೆ ನೇರ ಪ್ರಭಾವ ಬೀರಿದೆ. ಒಂದು ಪಕ್ಷವು ಅಪಾರ ಸಂಪನ್ಮೂಲಗಳೊಂದಿಗೆ ಮಾಧ್ಯಮದಲ್ಲಿ ಸದಾಕಾಲ ಸುದ್ದಿಯಲ್ಲಿರುತ್ತಾ ವಿವಿಧ ಸಂಸ್ಥೆಗಳ ಬಲದೊಂದಿಗೆ ಸ್ಪರ್ಧೆಗಿಳಿದ್ರೆ ವಿರೋಧ ಪಕ್ಷಗಳು ತೀವ್ರ ನಿರ್ಬಂಧಗಳ ಅಡಿಯಲ್ಲಿ
ವಿರೋಧಿಸಿ ಹೋರಾಡಿದ್ವು. ಹೀಗೆ ಅಸಮಾನ ಅವಕಾಶ ಮತ್ತು ಸ್ವಾಯತ್ತ ಸಂಸ್ಥೆಗಳ ಪಕ್ಷಪಾತಿತನವನ್ನ ನ್ಯಾಯಸಮ್ಮತ ಪ್ರಜಾಪ್ರಭುತ್ವ ಅಂತ ಪರಿಗಣಿಸಲಾಗದು ಅಂತಾನು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೂ ದೇಶದ ಜನತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದ್ದಾರೆ. ಅಪಾರ ಹಣಬಲದ ಹೊರತಾಗಿಯೂ ಬಿಜೆಪಿ ಪಕ್ಷ ಬಹುಮತವನ್ನ ಕಳೆದುಕೊಂಡಿದೆ. ವಿರೋಧ ಪಕ್ಷಗಳು 230 ಸೀಟುಗಳನ್ನು ದಾಟಿವೆ. ಹಣ, ಅಧಿಕಾರ ದುರ್ಬಳಕೆ ಮೂಲಕ ಜನರ ಇಚ್ಛೆಯನ್ನ ಶಾಶ್ವತವಾಗಿ ಹತ್ತಿಕ್ಕಲು ಸಾಧ್ಯವಿಲ್ಲ ಎಂಬುದನ್ನ ಈ ಫಲಿತಾಂಶ ಸಾಬೀತು ಮಾಡಿದೆ. ಹಣಬಲ ಫಲಿಸದ ಕಾರಣದಿಂದಾಗಿಯೇ ಇಂದಿನ ಚುನಾವಣಾ ವ್ಯವಸ್ಥೆಯು ಹೊಸ ರೀತಿಯ ಮತ್ತು ಅಷ್ಟೇ ಅಪಾಯಕಾರಿಯಾದಂತಹ ಬೆದರಿಕೆ ಎದುರಿಸುತ್ತಿದೆ. ಮತದಾರ ಪಟ್ಟಿಯ ತಿರುಚುವಿಕೆ, ಚುನಾವಣಾ ರಕ್ಷಣಾ ವ್ಯವಸ್ಥೆಯನ್ನ ದುರ್ಬಲಗೊಳಿಸುವ ಮತ್ತು ತಟಸ್ಥವಾಗಿರಬೇಕಿದ್ದ ಚುನಾವಣಾ ಆಯೋಗವನ್ನ ಪಕ್ಷಪಾತಿಯಾಗಿಸುವ ಪ್ರಯತ್ನಗಳನ್ನ ನಾವು ಕಾಣುತ್ತಿದ್ದೇವೆ. ರಾಜಕೀಯ ಪಕ್ಷಗಳಿಗೆ ನೀಡುವ ರಹಸ್ಯ ದೇಣಿಗೆಯನ್ನ ದೇಶ ತಿರಸ್ಕರಿಸಿತ್ತು. ಭಾರತೀಯರು ಹಣಬಲವನ್ನ ಧಿಕ್ಕರಿಸಿ ನಿಂತರು. ಹಣಬಲದ ಮೂಲಕ ವ್ಯವಸ್ಥೆಯ ಮೇಲೆ ಪೂರ್ಣ ಹಿಡಿತ ಸಾಧಿಸಲು ಸಾಧ್ಯವಾಗದ ಕಾರಣಕ್ಕೆ ಬಿಜೆಪಿಯವರು ಇಡೀ ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲು ಹೊರಟಿದ್ದಾರೆ. ಪ್ರತಿ ಮತವನ್ನ ರಕ್ಷಿಸುವುದು, ಪಾರದರ್ಶಕತೆಯನ್ನ ಕಾಪಾಡುವುದು ಮತ್ತು ಪ್ರಜಾಸತ್ತಾತ್ಮಕ ಚಿಂತನೆಗಳಿಗೆ ಬಲ ತುಂಬಿಸಬೇಕಾಗಿರೋದು ನಮ್ಮ ಈ ಹೊತ್ತಿನ ಕರ್ತವ್ಯವಾಗಿದೆ. ಇದಕ್ಕಾಗಿ ನಾವೆಲ್ಲರೂ ಜೊತೆಗೂಡಿ ಹೋರಾಟವನ್ನ ಮುನ್ನಡೆಸೋಣ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಮ್ಮ ಟ್ವೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ಬಿಜೆಪಿಗೆ ಮಾತ್ರವೇ ಅತಿ ಹೆಚ್ಚು ದೇಣಿಗೆ ಹರಿದು ಬರ್ತಿರೋದ್ರ ಬಗ್ಗೆ ನೀವೇನಂತೀರಾ? ಸಿಎಂ ಸಿದ್ದರಾಮಯ್ಯ ಎತ್ತಿರೋ ಈ ಪ್ರಶ್ನೆಗಳಲ್ಲಿ ಸತ್ಯ ಎಷ್ಟು? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.